ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟೈತಿ. ಇಬ್ರು ಸುಖವಾಗಿರಿ. ಭಾರತಿ, ಮನುಜ, ಇನ್ನು ಮುಂದೆ ನಿಮ್ಮಿಬ್ಬರ ಜೀವನ ಸುಖವಾಗಿರಲಿ. ನಿಮ್ಮಿಬ್ರಿಗೂ ಯಾವ ಕಷ್ಟನೂ ಕೊಡಬೇಡ ಅಂತ ಪ್ರತಿ ಕ್ಷಣ ನಾನು ದೇವರಲ್ಲಿ ಕೇಳ್ಕೊತೀನಿ. ಚೆನ್ನಾಗಿರಿ, ಸಂತೋಷವಾಗಿರಿ. ಮಗಳೇ, ನಿನ್ನ ಬದುಕಲ್ಲಿ ಬೀದಿ ಪಾಲಾಗುತ್ತೋ ಅಂತ ಹೆದರಿದ್ದೆ. ಈಗ ಒಂಥರ ಸಮಾಧಾನ ಆಯ್ತು ಅಲ್ದೇನೆ ಜಯ? ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮೆಲ್ಲಿರುತ್ತೆ. ಆ ದೇವರ ಆಶೀರ್ವಾದ ಮುಖ್ಯ. ಆ ದೇವರು ನಿಮ್ಮ ಪಾಲಿಗಿದ್ದಾನೆ, ಯೋಚನೆ ಮಾಡಬೇಡಿ, ಖಂಡಿತ ಒಳ್ಳೇದಾಗುತ್ತೆ. ಸಂಸಾರ ಅಂದ್ರೆ ಮಕ್ಕಳಾಟ ಅಲ್ಲ. ಇನ್ನು ಮುಂದೆ ಜವಾಬ್ದಾರಿಯಿಂದ ಇರಿ. ದೊಡ್ಡವರು ಅಂದ್ರೆ ಭಯ ಭಕ್ತಿ ಇರ್ಲಿ. ಇಬ್ಬರು ಆ ದೇವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಭರತಣ್ಣ, ಅವನಜ ಏನ್ ಸಮಾಚಾರ? ಇಷ್ಟು ದಿನ ನಾನು ಯಾವ ಕೆಲಸ ಆಗ್ಬೇಕು ಅಂತ ಒದ್ದಾಡ್ತಿದ್ನೋ ಅದಿವತ್ತು ಪೂರ್ತಿ ಆಯ್ತಣ್ಣ. ಇದು ನನ್ನೊಬ್ಬನಿಂದ ಆಗಿರೋ ಕೆಲಸ ಅಲ್ಲ. ಇದರಲ್ಲಿ ನಿನ್ನ ಸಹಕಾರ, ನಿನ್ನ ಸಹಾಯ ತುಂಬಾ ಇದೆ ಅಣ್ಣ. ನೀನು ನನಗೋಸ್ಕರ ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೆ ಅಂತ ನನಗೆ ಗೊತ್ತಣ್ಣ. ನನ್ನ ಬಗ್ಗೆ ಇಷ್ಟೊಂದು ಕನ್ಸನ್ನು ತಗೊಂಡಲ್ಲ, ನಿನಗೆ ತುಂಬಾ ಥ್ಯಾಂಕ್ಸ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ ಮನೋಜ? ಇದರಲ್ಲಿ ನನ್ನ ಸ್ವಾರ್ಥನೂ ಇತ್ತಲ್ವಾ? ಎಷ್ಟೇ ಆದರೂ ನೀನು ನನ್ನ ತಮ್ಮ,
ನಿನ್ನ ಜೀವನ ಸರಿಯಾಗೋ ಹಾಗೆ ಮಾಡಬೇಕಾಗಿತ್ತು ನನ್ನ ಡ್ಯೂಟಿ. ಅದನ್ನು ಮಾಡಿದ್ದೀನಿ ಅಷ್ಟೇ. ಅಣ್ಣ, ಅದು ನಿನ್ನ ದೊಡ್ಡತನ. ನಿನ್ನ ಋಣ ಯಾವಾಗಲೂ ನನ್ನ ಮೇಲಿರುತ್ತೆ ಕಣ. ಏ ಮನೋಜ, ಇಂಥ ಮಾತೆಲ್ಲ ಯಾಕೋ ಆಡ್ತೀಯ ನೀನು? ನೋಡು, ಈಗ ನನಗೆ ನೀನು ಥ್ಯಾಂಕ್ಸ್ ಹೇಳೋದಕ್ಕಿಂತ ಮುಖ್ಯವಾದದ್ದು ಭಾರತಿನ ಚೆನ್ನಾಗಿ ನೋಡ್ಕೊಳ್ಳೋದು ಕಣೋ. ಹೀಗೋ ಒಂದು ದೊಡ್ಡ ಗೊಂದಲ ಸಮಸ್ಯೆ ಬಗೆಹರಿದು ಎಲ್ರೂ ಮನಸ್ಸು ನಿರಾಳವಾಗಿದೆ. ಆದರೆ ಭಾರತಿ ಒಬ್ಳನ್ನ ಬಿಟ್ಟು, ಅದಕ್ಕೆ ಅವಳನ್ನ ಯಾವಾಗಲೂ ಸಂತೋಷವಾಗಿ ಇಡೋದ್ರ ಕಡೆ ಗಮನ ಕೊಡ್ಬೇಕು ನೀನು. ಸರಿ ಅಣ್ಣ, ಭಾರತಿನ ಸಂತೋಷವಾಗಿಡೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಅಣ್ಣ, ಇನ್ನೊಂದು ವಿಷಯ. ಏನೋ? ಅದೇ ನಿನ್ನ ಹೆಂಡತಿ ಅಂದರೆ ನಮ್ಮ ಅತ್ತಿಗೆ, ಅವ್ರು ಯಾವಾಗಲೂ ಭಾರತಿ ಮೇಲೆ ರೇಗ್ತಾ ಇರ್ತಾರೆ. ಇನ್ಮೇಲೆ ಆ ರೀತಿ ಮಾಡಬೇಡಿ ಅಂತ ಅವ್ರಿಗೆ ಹೇಳ್ತೀಯಾ ಪ್ಲೀಸ್? ಅವಳನ್ನ ಕಂಟ್ರೋಲ್ ಮಾಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನನಗೂ ಅನಿಸುತ್ತೆ ಕಣೋ. ಹೇಳ್ಕೊಳಕ್ಕೆ ನಾನೊಬ್ಬ ಪೊಲೀಸ್ ಆಫೀಸರ್, ಆದರೂ ಈ ಹೋಮ್ ಮಿನಿಸ್ಟ್ರ್ ಮುಂದೆ ನನ್ನ ಮಾತು ಏನೂ ನಡೆಯಲ್ವಲ್ಲ, ನಾನೇನು ಮಾಡಲಿ? ತಮ್ಮನ ಎದುರಿಗೆ ನನ್ನನ್ನು ಕಿಂಡಲ್ ಮಾಡಿ ಮಾತಾಡ್ತೀರಾ? ಇರ್ಲಿ, ಒಬ್ಬರೇ ಸಿಗ್ತಿರಲ್ಲ, ಅವಾಗ ನೋಡ್ಕೋತೀನಿ. ಯಾಕೆ ಹಾಗೆ ನೋಡ್ತಾ ಇದೆಯಾ? ಇದೆಲ್ಲ ನಿನಗೆ ಸೇರಿದ ವಸ್ತುಗಳು ನನ್ನ ಗಂಡನ ರೂಮಲ್ಲಿ, ಅದಕ್ಕೆ ಇಲ್ಲಿಗೆ ತಂದು ಹಾಕಿ. ಇನ್ನು ಮುಂದೆ ನಿನಗೂ ಆ ರೂಮ್ಗೂ ಯಾವ ಸಂಬಂಧನೂ ಇರಲ್ಲ. ಇನ್ನು ಆ ರೂಮು ನನಗೆ ಸೇರಿದ್ದು. ಬೇರೆಯವರ ವಸ್ತುಗಳು ನನ್ನ ರೂಮಲ್ಲಿರೋದು ನನಗಿಷ್ಟ ಆಗಲ್ಲ. ಅದಕ್ಕೆ ಯಾಕೆ ಸಂಕಟ ಪಡ್ತಾ ಇದೆಯಾ? ಇವತ್ತಿಂದ ಹೊಸ ಗಂಡ, ಹೊಸ ಜೀವನ, ಅದಕ್ಕೆ ಖುಷಿ ಪಡು. ಆದ್ರೆ ಒಂದು ನೆನಪಿರ್ಲಿ, ಈ ಮನೆ ಹಿರಿ ಸೊಸೆ ನಾನು. ಇಷ್ಟು ದಿನ ನನ್ನ ಜೊತೆ ಇದ್ದ ಹಾಗೆ ಇನ್ನು ಮುಂದೆ ಇರೋಕ್ಕಾಗಲ್ಲ. ಸ್ವಲ್ಪ ಮರ್ಯಾದೆ ಇದೆ. ಹೇ ರೇಣುಕಾ, ಪಾಪ ಭಾರತಿ ಈಗ ತಾನೇ ಎಲ್ಲ ನೋವುಗಳಿಂದ ಹೊರಗೆ ಬರೋ ಪ್ರಯತ್ನ ಪಡ್ತಿದ್ದಾಳೆ. ಈಗಲೇ ಹಿರಿ ಸೊಸೆ ಕಿರಿ ಸೊಸೆ ಅಧಿಕಾರ ಅಂತೆಲ್ಲ ಹೇಳಿ ಮನೆ ಒಡೆಯೋ ಕೆಲಸ ಮಾಡ್ತಾ ಇದೀಯಾ? ಅಯ್ಯೋ, ನಾನೆಲ್ಲಿ ಮನೆ ಹೊಡೆಯೋ ಕೆಲಸ ಮಾಡ್ತಾ ಇದ್ದೀನಿ? ಇರೋದನ್ನೇ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಹೇಳಿದ್ರಲ್ಲಿ ತಪ್ಪಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನ್ ಹೇಳ್ತಿರೋ ರೀತಿ, ಹೇಳ್ತಾ ಇರೋ ಸಂದರ್ಭ ಸರಿಯಾಗಿಲ್ಲ. ಈ ಮನೆಯಲ್ಲಿ ಯಾರು ಹೇಗಿರಬೇಕು, ಯಾರ್ಯಾರ ಸ್ಥಾನಮಾನ ಏನು ಅನ್ನೋದನ್ನ ನಿರ್ಧರಿಸಬೇಕಾದ್ದು ದೊಡ್ಡವರು ಅನ್ಸ್ಕೊಂಡಿರೋ ನಾವು, ನೀನಲ್ಲ.
ನಿರ್ಧಾರ ಯಾರೇ ಮಾಡಿರ್ಲಿ ಸತ್ಯ ಬದಲಾಯಿಸಕ್ಕಾಗಲ್ಲ ಅಜ್ಜಿ. ನಾನು ಈ ಮನೆ ಸೊಸೆನೆ, ನನಗೂ ಮಾತಾಡೋಕೆ ಅಧಿಕಾರ ಇದೆ. ಅವಳ ಮಾತಿಗೆ ನೀನು ಬೇಜಾರು ಮಾಡ್ಕೋಬೇಡ ಅಮ್ಮ. ಈಗ ನಿನಗೆ ಮುಖ್ಯವಾಗಿರೋದು ನೀನು ಮನೋಜ ಹೇಗಿರ್ತೀರಿ ಅನ್ನೋದು. ನೀವಿಬ್ರು ಸಂತೋಷವಾಗಿದ್ದರೆ ಯಾರೂ ಏನೂ ಮಾತಾಡೋಕ್ಕಾಗಲ್ಲ. ಸರಿ, ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಮ್ಮ. ಕಾವೇರಿ, ಸವಿತಾ ಅಷ್ಟೊತ್ತನ್ನ ಕರೆದು ಬಿಡು. ಅವ್ರದ್ದು ಊಟ ಆಯ್ತು. ಓ ಅತ್ತೆ, ನೀವು ಕೂತ್ಕೊಳ್ಳಿ, ನಾನು ಬರ್ತೀವಿ, ಊಟ ಬಡಿಸ್ತೀನಿ. ಇದೇನಿದು ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ? ನಾನು ಈ ಮನೆ ಸೊಸೆ, ನಾನು ಊಟ ಬಡಿಸೋದ್ರಲ್ಲಿ ತಪ್ಪೇನಿದೆ? ಸರಿ ಸರಿ, ಈಗ ಬಡಿಸು. ಕಾವೇರಿ ಕೂತ್ಕೋ. ರೇಣುಕಾ, ಬರ್ತಿ, ನೀವು ಊಟ ಮಾಡಿ. ಮನೋಜ, ಬರುತ್ತಾ, ನೀವಿಬ್ರು ಬೇಸಿನಲ್ಲಿ ಕೈ ತೊಳ್ಕೊಳ್ಳಿ. ಇವತ್ತಿಂದ ನೀನು ಮನುಷ್ಯನ ಹೆಂಡತಿ, ರೇಣುಕಾ ನೀನು ಭರತನ ಹೆಂಡತಿ. ಅದಕ್ಕೆ ನೀವಿಬ್ರು ಇವತ್ತು ನಿಮ್ಮ ಗಂಡದ ತಟ್ಟೆಯಲ್ಲಿ ಊಟ ಮಾಡಬೇಕು, ಅದು ಶಾಸ್ತ್ರ. ಅಯ್ಯೋ, ಎಂಜಿಲ್ ತಟ್ಟೆಯಲ್ಲಿ ಯಾರಾದ್ರೂ ಊಟ ಮಾಡ್ತಾರಾ? ಅದೇನು ಶಾಸ್ತ್ರ? ಗಂಡದ ತಟ್ಟೆಯಲ್ಲಿ ಊಟ ಮಾಡೋದು ಪಾಪದ ಕೆಲಸ ಅಲ್ಲ, ಅದು ಶಾಸ್ತ್ರ. ಕೇವಲವಾಗಿ ಮಾತಾಡಬೇಡ, ಸುಮ್ಮನೆ ಬಂದು ಕೂತ್ಕೊಂಡು ಊಟ ಮಾಡು. ನನ್ನ ಗಂಟೆನ ತಟ್ಟೆಲಿ ಊಟ ಮಾಡಕ್ ನನಗೇನು, ಮಾಡ್ತೀನಿ. ಅತ್ತಿ, ನೀನು ಕೂತ್ಕೊಮ್ಮ. ಕೂತ್ಕೋ ಬಾ ಭಾರತಿ.
ಮಾಡು ಭಾರತಿ. ಯಾಕೆ ಭಾರತಿ ಸುಮ್ಮನೆ ಕೂತಿದೀಯಾ? ಊಟ ಮಾಡುವ. ಅಜ್ಜಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನಿಂದ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತಿ, ಪಾಪ ಹೀಗೆ 6 ತಿಂಗಳಿಗೊಬ್ಬ ಗಂಡ ಚೇಂಜ್ ಆಗ್ತಿದ್ರೆ ಅವಳು ತಾನೇ ಹೇಗೆ ಹೊಂದ್ಕೋತಾಳೆ? ಸಾಕು ಸುಮ್ಮನಿದೆ. ನೀನು ಕದ್ದು ಮದುವೆಯಾಗಿ ಮನೆಗೆ ಬಂದಿರೋಳು, ಅವಳಿಗೇನು ಹೇಳ್ತೀಯಾ? ಭಾರತಿ, ಇದುವರೆಗೂ ನಡೆದದ್ದೆಲ್ಲ ಒಂದು ಕನಸು ಅಂತ ಅಂದ್ಕೊಂಡು ಹೊಸ ಜೀವನಕ್ಕೆ ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನಿನ್ನ ಜೀವನನ ರೂಪಿಸ್ಕೊಳ್ಳೋ ಅವಕಾಶ ನಿನ್ನ ಕೈಯಲ್ಲೇ ಇದೆ. ಅದ್ರ ಕಡೆ ನಿನ್ನ ಗಮನ ಇರಲಿ. ದಯವಿಟ್ಟು ಕ್ಷಮಿಸಿ ಅಜ್ಜಿ. ಇಷ್ಟು ದಿನ ಒಬ್ಬರು ಹೆಂಡತಿ ಅಂತ ಅಂದ್ಕೊಂಡು ಬದುಕ್ತಾ ಇದ್ದವಳು ಈಗ ಅದನ್ನೆಲ್ಲ ಮರೆತು ಇನ್ನೊಬ್ಬರ ಜೊತೆ ಬಾಳೋದು ಒಂದು ಹೆಣ್ಣಿಗೆ ಅಷ್ಟೊಂದು ಸುಲಭನಾ ಅಜ್ಜಿ? ನನ್ನ ಬದುಕು, ನನ್ನ ಸಂತೋಷ, ಇದ್ಯಾವುದ್ರ ಬಗ್ಗೆನೂ ಈಗ ನನಗೆ ಆಸಕ್ತಿ ಇಲ್ಲ ಅಜ್ಜಿ. ಹಾಕ್ಯಾಕಂತೀಯ ಭಾರತಿ? ದೇವರು ಇಷ್ಟು ದಿನಗಳ ನಿನ್ನ ತೊಳಲಾಟಕ್ಕೆ ನಿನ್ನ ಬದುಕಿಗೆ ಒಂದು ದಾರಿ ತೋರಿಸಿದ್ದಾನೆ. ಇಷ್ಟಕ್ಕೂ ನೀನು ಮೊದಲು ಇಷ್ಟಪಟ್ಟಿದ್ದು ಮನುಜನ, ನೀನು ತಾಳಿ ಕಟ್ಟಿಸ್ಕೊಂಡಿದ್ದು ಅವನ ಕೈಯಲ್ಲೇ.